ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಸೆಟ್ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 100% ಹೋಟೆಲ್ ಸ್ಟೈಲಲ್ಲಿ ಸೆಟ್ ದೋಸೆನ ಹೇಗೆ ಮಾಡ್ತಾರೋ ಅದೇ ಥರ ಮನೇಲೂ ಕೂಡ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಒಂದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು 2 ಥರ ದೋಸೆನೂ ಕೂಡ ರೆಡಿ ಮಾಡ್ಬೋದು. ಒಂದು ಸೆಟ್ ದೋಸೆ ಹಾಗೆ ಇನ್ನೊಂದು ಮಸಾಲೆ ದೋಸೆ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಹೋಟೆಲ್ ರುಚಿಗಿಂತ ಯಾವುದೇ ರೀತಿ ಕಡಿಮೆ ಇರಲ್ಲ. ಹೋಟೆಲ್ನಷ್ಟೇ ರುಚಿಯಾಗಿರುತ್ತೆ. ಮನೇಲಿ ತುಂಬ ಸುಲಭವಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಲೋಟದಷ್ಟು ರೇಷನ್ನಲ್ಲಿ ಸಿಗುವಂತಹ ಅಕ್ಕಿನ ತಗೊಂಡಿದ್ದೀನಿ. ಯಾವುದೇ ಲೋಟನಾದರೂ ತಗೊಳ್ಳಿ, ಕರೆಕ್ಟ್ ಮೆಜರ್ಮೆಂಟಲ್ಲಿ ಅಕ್ಕಿ ಮತ್ತು ಬೇಳೆನ ಹಾಕ್ಕೊಳ್ಳಿ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಲೋಟದಷ್ಟು ಉದ್ದಿನಬೇಳೆನ ತಗೊಂಡಿದ್ದೀನಿ. ಅರ್ಧ ಲೋಟ ಉದ್ದಿನಬೇಳೆ ಸೇರಿಸಿ ನಂತರ ಮೆಂತ್ಯಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯಕಾಳು 1.5 ಸ್ಪೂನಷ್ಟು ಹಾಕ್ಕೊಳ್ಬೇಕಾಗತ್ತೆ. ನೀವು ಜಾಸ್ತಿನಾದರೂ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಅನಂತರ ಒಂದು 3 ಸ್ಪೂನ್ನಷ್ಟು ಸಬ್ಬಕ್ಕಿನ ಹಾಕ್ಕೊಳ್ಬೇಕು. ಸಬ್ಬಕ್ಕಿನ ಮಿಸ್ ಮಾಡಬೇಡಿ. ಮೇನ್ ಇಂಗ್ರೀಡಿಯೆಂಟ್ಸು ಇದಕ್ಕೆ ಸಬ್ಬಕ್ಕಿ. ಸಬ್ಬಕ್ಕಿನ ಹಾಕ್ಕೊಂಡ ನಂತರ ಒಂದು 3 ಸರ್ತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ ನಂತರ ಅದಕ್ಕೆ ನೀರನ್ನು ಹಾಕಿ ಒಂದು 5 ಅವರು ಚೆನ್ನಾಗಿ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. 5 ಅವರ್ ಆದಮೇಲೆ ರುಬ್ಬೋಕ್ಕೆ ಇನ್ನೂ 15 ನಿಮಿಷ 20 ನಿಮಿಷ ಇದೆ ಅನ್ನೋ ಅಷ್ಟರಲ್ಲಿ ಒಂದು 3 ಸ್ಪೂನ್ನಷ್ಟು ಅವಲಕ್ಕಿನ ತಗೊಂಡು, ನಾನು ನಾರ್ಮಲ್ ಅವಲಕ್ಕಿ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಇದ್ದರೆ ಮುಂಚೆನೇ ಒಂದು 20 ನಿಮಿಷ ಮುಂಚೆನೇ ನೆನೆಸಿಡಿ. ನಾನು ವಾಶ್ ಮಾಡಿಬಿಟ್ಟು ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಅದಾದಮೇಲೆ ರುಬ್ಬಲಿಕ್ಕೆ ನಾನಿವಾಗ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ತಗೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರನ್ನ ತೊಗೊಂಡು ಒಂದು ಸರಿ ರುಬ್ಬಲಿಕ್ಕೆ ಎಷ್ಟು ಅಕ್ಕಿ ಬೇಳೆ ಹಿಡಿಯುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನಿವಾಗ ಒಂದು ಸರಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಂಡು ನೆನೆಸಿ ಇಟ್ಕೊಂಡಿರುವಂತಹ ಅವಲಕ್ಕಿನ ಮೊದಲನೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಕಂಪ್ಲೀಟಾಗಿ ಹಾಕಿದ ನಂತರ ಒಂದು ಅರ್ಧ ಲೋಟದಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ. ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಲಿ, ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಆನಂತರ ನಾನು ಇದನ್ನು ಬೇರೆ ಒಂದು ಸ್ಟೀಲ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಾನು ಎಲ್ಲ ಅಕ್ಕಿಯನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹಿಟ್ಟು ಕಂಪ್ಲೀಟಾಗಿ ರುಬ್ಬೋದಾದಮೇಲೆ ಈ ಥರ ಕೈಯಿಂದ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಪೂನಿಂದನೇ ಮಿಶ್ರಣ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನು ಮುಚ್ಚಿಟ್ಬಿಟ್ಟು ಓವರ್ ನೈಟ್ ಹಾಗೆ ಬಿಡ್ತಾ ಇದ್ದೀನಿ. ಓವರ್ ನೈಟ್ ಹಾಗೆ ಬಿಟ್ಟಾದಮೇಲೆ ಬೆಳಗಿನ ಜಾವ ಇದು ಚೆನ್ನಾಗಿ ಹುದುಗಿತ್ತು ಹಿಟ್ಟು. ಈ ಟೈಮಲ್ಲಿ ನೀವು ಬೇಕಂದರೆ ಹಿಟ್ಟನ್ನು ಸ್ವಲ್ಪ ಎತ್ತಿಟ್ಕೊಂಡು ನೀವು ಒಂದು ಸರಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸ್ಕೊಂಡು ನೋಡಿ, ಹಿಟ್ಟು ಚೆನ್ನಾಗಿ ಹುದುಗಿದೆ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಕೊಂಡು ಒಂದು ಟೈಮ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸ್ಕೊಂಡು ಅದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಮೇಲೆ ಬಂದು ನಿಂತಿರುವಂತಹ ಉದ್ದಿನಬೇಳೆ ಹುಳಿ ಅಂಶ ಎಲ್ಲ ಹಿಟ್ಟಿಗೂ ಮಿಶ್ರಣ ಆಗುತ್ತೆ. ನಾನಿವಾಗ ಎಲ್ಲ ಹಿಟ್ಟಿಗೂ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಮಗೆ ಇದು ಖಾಲಿ ಆಗುತ್ತೆ, ಆ ಕಾರಣಕ್ಕೆ. ಇವಾಗ ಓಂಕಾಳನ್ನು ಹಾಕ್ತಾಯಿದ್ದೀನಿ. ಓಂಕಾಳನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ದೋಸೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಈ ಟೈಮಲ್ಲಿ ಬೇಕಂದರೆ ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ನಾನು ಸಕ್ಕರೆನ ಹಾಕ್ದೇ ದೋಸೆನ ತುಂಬ ಚೆನ್ನಾಗಿ ಕಲರ್ ಬರೋ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಒಲೆ ಮೇಲೆ ತವೆನ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾದಿದೆ. ಸ್ವಲ್ಪ ನೀರನ್ನು ಚಿಮುಕಿಸಿ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಬಿಟ್ಟು ಆನಂತರ ನಾನು ಮೊದಲನೆಯದಾಗಿ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸೆಟ್ ದೋಸೆ ಎಲ್ಲ, ನಾರ್ಮಲ್ ಮಸಾಲ ದೋಸೆಗೆ ಹಾಕ್ಕೊಳ್ತೀವಲ್ಲ ಆ ಥರ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ದೋಸೆ ಹಾಕಿದ ಮೇಲೆ ಅದರ ಮೇಲೆ ಇರುವಂಥ ಹಸಿ ಎಲ್ಲ ಹೋಗಬೇಕು. ಆ ಥರ ಗ್ಯಾಸ್ ಫ್ಲೇಮ್ನ ಪೂರ್ತಿ ಲೋನಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿಟ್ಟರೆ ಕೆಳಗಡೆ ಸೀದೋಗುತ್ತೆ, ಮೇಲೆ ಹಸಿ ಹಸಿ ಹಾಗೆ ಇರುತ್ತೆ. ನೋಡಿ, ಕಲರು ಕೂಡ ಚೇಂಜ್ ಆಗಿದೆ. ನಾನು ಸ್ವಲ್ಪ ಹಂಚನ್ನು ಸುತ್ತಲೂ ತಿರುಗಿಸಿ ಚೆನ್ನಾಗಿ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಎಣ್ಣೆ, ಬೆಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಮಾಡೋದ್ರಿಂದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ.
ನೋಡಿ ಎಷ್ಟೊಂದು ಚೆನ್ನಾಗಿ ದೋಸೆ ಕಲರ್ ಅಂತೂ ಬಂದಿದೆ. ಈ ಟೈಮಲ್ಲಿ ನೀವು ಚಟ್ನಿ ಪೌಡ್ರನ್ನ ಇದಕ್ಕೆ ಅಪ್ಲೈ ಮಾಡ್ಕೊಳ್ಬೋದು. ನಾನು ಹಾಗೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ದೋಸೆನ ಹಂಚಿಂದ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ನಾನು ಯಾವುದೇ ರೀತಿಯಾದಂಥ ಸ್ಪೂನ್ ಸಹಾಯವನ್ನು ತಗೊಂಡಿಲ್ಲ. ಹಾಗೆಯೇ ದೋಸೆನ ಫೋಲ್ಡ್ ಮಾಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ಚೆನ್ನಾಗಿ ಅದ್ಭುತವಾಗಿ ದೋಸೆ ಅಂತೂ ರೆಡಿಯಾಗಿದೆ. ಈಗ ಮತ್ತೆ ಒಂದ್ಸರಿ ನಾವು ಹಂಚನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಸುತ್ತಲೂ ಮೊದಲಿಗೆ ಎಣ್ಣೆನ ಅಪ್ಲೈ ಮಾಡಬೇಕು. ಆನಂತರ ಚೆನ್ನಾಗಿ ಕಾಯ್ದಂಥ ತವೆಗೆ ನೀರನ್ನು ಸಿಂಪಡಿಸಿ ಒಂದು ಕಾಟನ್ ಬಟ್ಟೆಯಿಂದ ಅದನ್ನು ಒರೆಸ್ಕೊಳ್ಬೇಕು. ಇವಾಗ ಸೆಟ್ ದೋಸೆನ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಸೆಟ್ ದೋಸೆನ ಹಾಕ್ತಾ ಇದ್ದೀನಿ. ಹಾಕ್ತಾ ಇರಬೇಕಾದ್ರೇ ಅದು ಸ್ಪಾಂಜಿಯಾಗಿದೆ ಅಂತ ನಿಮಗೆ ಕೈಯಲ್ಲೇ ಫೀಲ್ ಬರುತ್ತೆ. ಹಾಗೆ ಈ ಥರ ಬಬಲ್ ಥರ ಕ್ರಿಯೇಟ್ ಆಗುತ್ತೆ ಹಾಕಬೇಕಾದ್ರೇ. ಆವಾಗಲೇ ನಿಮಗೆ 100% ಹೋಟೆಲ್ನಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿ ಬಬಲ್ಸ್ ಅಂತೂ ಬಂದಿದೆ. ಸೂಪರಾಗಿ ಕಾಣಿಸ್ತಾ ಇದೆ. ನೋಡಿದ್ರೇ ಹಾಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟೊಂದು ಚೆನ್ನಾಗಿ ದೋಸೆ ಅಂತೂ ರೆಡಿಯಾಗಿದೆ. ನೋಡಿ ಇದೇ ಥರ ನಾನು ಇನ್ನೊಂದು ದೋಸೆನ ನಿಮಗೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಚಿಕ್ಕದಾಗಿ ಹಾಕ್ಕೊಳ್ಳಿ. ತುಂಬ ದಪ್ಪ ಬೇಡ, ತುಂಬ ತೆಳು ಬೇಡ, ನಾರ್ಮಲಾಗಿ ಹಾಕ್ಕೊಳ್ಳಿ. ಪ್ಲೇಟನ್ನು ಮುಚ್ಚಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ದೋಸೆ ಬೇಯುತ್ತೆ ಅನ್ನೋ ಕಾರಣಕ್ಕೆ ಪ್ಲೇಟನ್ನು ಮುಚ್ತಾ ಇದ್ದೆ. ನೋಡಿ ಎಷ್ಟೊಂದು ಚೆನ್ನಾಗಿ ದೋಸೆ ಅಂತೂ ರೆಡಿಯಾಗಿದೆ. ನಾವು ಇದನ್ನು ತೆಂಗಿನಕಾಯಿ ಚಟ್ನಿ ಹಾಗೆ ಸೋರೆಕಾಯಿ ಸಾಗು ಜೊತೆ ಸರ್ವ್ ಮಾಡಿದ್ದೀವಿ. ನೀವು ಬೇಕಂದರೆ ನಿಮ್ಮ ಕಾಂಬಿನೇಷನ್ ಯಾವುದು ಸರಿ ಹೋಗುತ್ತೋ ಅದರ ಜೊತೆ ನೀವು ಸರ್ವ್ ಮಾಡ್ಕೊಳ್ಳಿ. ನೋಡಿ ನೋಡೋದಕ್ಕಂತೂ ಹೋಟ್ಲಲ್ಲಿ ಯಾವ ಥರ ಸಿಗುತ್ತೋ ಎಲ್ಲರೂ ಕೂಡ ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಸೆಟ್ ದೋಸೆ ಆಯಿತು. ಇವಾಗ ಮಸಾಲೆ ದೋಸೆನೂ ಕೂಡ ಇದೇ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಚಟ್ನಿ ಪೌಡ್ರನ್ನ ಅಪ್ಲೈ ಮಾಡಿಕೊಂಡು ದೋಸೆನ ರೆಡಿ ಮಾಡಿದ್ದೀನಿ. ನೀವು ಕೂಡ ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ. 100% ಹೋಟೆಲ್ ಥರ ನಿಮಗೆ ಸೆಟ್ ದೋಸೆ ರೆಡಿಯಾಗುತ್ತೆ. ಹಾಗೆಯೇ ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇನ್ನು ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.